ಏನ್ರಿ ಮೀಡಿಯಾ ಇದೋ ನಿನ್ನಯ ಮಗವಿದು ನಿನ್ನ ಬಿಟ್ಟು ಹೋಗದು. ಇಸ್ ಮೈ ಫೋಟೋಗ್ರಾಫರ್ ಮುಸ್ತಫಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ ವ್ಲಾಗ್ ಆಫ್ ಮನ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತಪ್ಪ ಅಂದ್ರೆ, ಇವಾಗೆಲ್ಲ ಮ್ಯಾಂಗೋ ಸೀಸನ್ ಇರೋದ್ರಿಂದ ಬೆಂಗಳೂರಲ್ಲಿ ಮ್ಯಾಂಗೋ ಫೀಸ್ಟ್ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ಮ್ಯಾಂಗೋನ್ ಯೂಸ್ ಮಾಡ್ಕೊಂಡು ವೆರೈಟೀಸ್ ಆಫ್ ಡಿಶಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಕೂಡ ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ನಾನು ಹಾಸನಲ್ಲಿ ಬೇರೆ ಇರೋದಲ್ವಾ, ಸೊ ಮನೇಲೆ ಮ್ಯಾಂಗೋ ಫೀಸ್ಟ್ ನ ರೀಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಮತ್ತೆ ಏನೇನ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ, ಬನ್ನಿ. ಇವಾಗ ಒಂದು ಸೌತ್ ಇಂಡಿಯನ್ ಮೀಲ್ ಅಂತ ಅಂದ್ರೆ ಮೇಯ್ನ್ ಆಗಿ ಉಪ್ಪಿನಕಾಯಿ. ಉಪ್ಪಿನಕಾಯಿ ಯಾವ್ದ್ರಲ್ಲಿ ಮಾಡ್ತೀವಿ? ಮಾವಿನಕಾಯಲ್ಲಿ. ಫಸ್ಟ್ ಉಪ್ಪಿನಕಾಯಿ ರೆಡಿ ಮಾಡ್ಕೊಂಡು ಬಿಡೋಣ, ಬನ್ನಿ. ನಾವು ಈ ಉಪ್ಪಿನಕಾಯಿನೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇವಾಗ ಮಾವಿನಕಾಯಿ ಕಟ್ ಮಾಡ್ಕೊಂಡು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಒಂಚೂರು ಜಾಸ್ತಿ ಇರಬೇಕು. ಮತ್ತೆ ಇವಾಗ ಅರಿಶಿನ ಪುಡಿ ಆಡ್ ಮಾಡ್ತಿದ್ದೀನಿ. ಇದನ್ನ ಚೂರ್ ಹಿಂಗೆ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೋಬೇಕು. ಸೈಡ್ಗೆ ಇಟ್ಕೊಂಡು ಈಗ ಇದಕ್ಕೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ರೆಡಿ. ಇವಾಗ ಉಪ್ಪಿನಕಾಯಿ ಮಾಡಾಯ್ತು. ನೆಕ್ಸ್ಟ್ ಮಾವಿನಕಾಯಿ ಸಲಾಡ್ ಮಾಡ್ತಿದ್ದೀನಿ. ಇದನ್ನ ಮಾಡಕ್ಕೆ ಮಾವಿನಕಾಯಿ, ಸೌತೆಕಾಯಿ, ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಒಗ್ಗರಣೆ ಅಷ್ಟೆ. ಬನ್ನಿ ಮಾಡಿ. ಸೌತೆಕಾಯಿನ ಎರ್ಕೋತಾ ಇದ್ದೀನಿ. ಮತ್ತೆ ಲಾಸ್ಟ್ ವಿಡಿಯೋ ಅದೇ ನಾನು ಏನ್ ಫೋನ್ ತಗೊಂಡಿದ್ದಿದ್ರ ಬಗ್ಗೆ ಹಾಕಿದ್ದೆ. ಅದಕ್ಕೆ ಚೆನ್ನಾಗಿ ಅಂದ್ರೆ 3 ಡೇಸ್ಗೆ ನನಗೆ ಒಂದು 83 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಬಟ್ ನನಗೆ ಖುಷಿ ಆಯ್ತು 3 ಡೇಸ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಮತ್ತೆ ಕಮೆಂಟ್ ಕೂಡ ಮಾಡ್ತಿದ್ದೀರಾ. ಅದೆಲ್ಲ ನೋಡಿ ಖುಷಿ ಆಯ್ತು. ಹಿಂಗೆ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮಗೆ ಗೊತ್ತಿರೋ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ. ಸೌತೆಕಾಯಿನೂ ಉದ್ದುದ್ದು ಕೆಚ್ಕೊತಾ ಇದ್ದೀನಿ. ಮತ್ತೆ ಯಾವ ತರ ಕಂಟೆಂಟ್ ಅಲ್ಲಿ ವ್ಲಾಗ್ ಬೇಕು ಆ ತರ ಏನಾದ್ರು ಸಜೆಷನ್ ಇದ್ರೆ ಅದು ಕೂಡ ನೀವು ಕಮೆಂಟ್ ಮಾಡ್ಬೋದು ನನಗೆ. ನಾನು ಅದೇ ತರ ಮಾಡಕ್ ಟ್ರೈ ಮಾಡ್ತೀನಿ. ಇದನ್ನೆಲ್ಲ ಒಂದ್ ಬಟ್ಲುಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀನಿ. ಈಗ ಇದಕ್ಕೆ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಾಗ್ತಿದ್ದೀನಿ. ಮೆಣಸಿನ್ಕಾಯಿ ಹೆಚ್ಚಿ ಹಾಕೊಂಡಿದ್ದೀನಿ ಒಂದು, ಹಂಗೆ ಅದೇನ್ ಫ್ರೈ ಮಾಡ್ಕೊಂಡಿಲ್ಲ, ಹಂಗೆ ಹಾಕೊಂಡಿದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದೆಲ್ಲದನ್ನು ಒಂದ್ ಮಿಕ್ಸ್ ಮಾಡ್ತೀನಿ. ಸಲಾಡ್ ಆಯ್ತು. ನೆಕ್ಸ್ಟ್ ರೆಸಿಪಿ ಪಾಯಸ ಮಾಡ್ತಿದ್ದೀನಿ. ಅದಕ್ಕೆ ಮಾವಿನ ಹಣ್ಣು ಯೂಸ್ ಮಾಡೋದು. ಶಾವಿಗೆ ಪಾಯಸ ಮಾಡ್ತಿದ್ದೀನಿ. ಶಾವಿಗೆ ಪಾಯಸಕ್ಕೆ ಮಾವಿನ ಹಣ್ಣು ಯೂಸ್ ಮಾಡ್ಕೊಂಡು ಮಾವಿನ ಹಣ್ಣಿನ ಪಾಯಸ ಮಾಡ್ತಿದ್ದೀನಿ. ಇದು ಮಾವಿನ ಹಣ್ಣ ಕಟ್ ಮಾಡಿ ಜಾರ್ಗೆ ಹಾಕೋತಿದ್ದೀನಿ. ಜಾರ್ಗೆ ಹಾಕಿ ಒಂದ್ಸಲ ಫುಲ್ ಅದು ಏನದು ಸಾಫ್ಟ್ ಆಗೋ ತರ ರುಬ್ಕೋಬೇಕು. ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಪಾಯಸಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನ ಏಲಕ್ಕಿ ಒಂದ್ ಬೇಕಿತ್ತು, ಅದಕ್ಕೆ ಏಲಕ್ಕಿನ ಕುಟ್ಟಿಸ್ತಿದ್ದೀನಿ. ನೋಡಿ, ಇವಳೆ ಕುಟ್ತಾ ಇರೋದು ಏಲಕ್ಕಿ. ಶಿ ಇಸ್ ಮೈ ಫೋಟೋಗ್ರಾಫರ್ ಮುಸ್ತಫಾ. ಅಂಡ್ ವಿಡಿಯೋಗ್ರಾಫರ್ ಮುಸ್ತಫಾ. ಇವಳೇ ನಂದು ವಿಡಿಯೋಸ್ ಎಲ್ಲ ಮಾಡೋದು ಮತ್ತೆ ಎಡಿಟ್ ಮಾಡೋದು ಕೂಡ. ವಿಡಿಯೋ ಕ್ರೆಡಿಟ್ ಏನಿದ್ರು ಇವಳಿಗೆ. ಒಂದ್ ಹಾಡ್ ಡೆಡಿಕೇಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ. 1-2 ನಿಮಿಷ ಮಾಡ್ತೀನಿ, ಈಗಲ್ಲ, ಅಷ್ಟೇ ಎಕ್ಸೈಟ್ ಆಗ್ಬಿಡ. ಇವಾಗ ಪಾಯಸಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ಅದಕ್ಕೆ ಏನೇನ್ ಬೇಕಂತ ಅಂದ್ರೆ, ಇಲ್ವಾ,
ಹಾಲು ಸ್ವಲ್ಪ ಜಾಸ್ತಿ ಇರಬೇಕು. ಮತ್ತೆ ಸಕ್ಕರೆ, ಆಮೇಲೆ ತುಪ್ಪ, ಆಮೇಲೆ ಶಾವ್ಗೆ ಒಂದು ಅರ್ಧ ಬಟ್ಲು ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಇದು ಮಾವಿನ ಹಣ್ಣು ಕೂಡ ರುಬ್ಬಿರೋದು ಹಾಕ್ತೀನಲ್ವಾ, ಅದು ಥಿಕ್ನೆಸ್ ಗಟ್ಟಿ ಬರುತ್ತೆ ಅಂತ. ಅದಕ್ಕೆ ಶಾವ್ಗೆ ಸ್ವಲ್ಪ, ಮತ್ತೆ ದ್ರಾಕ್ಷಿ ಗೋಡಂಬೆ, ಮತ್ತೆ ಇದು ಒಂದು ಫುಲ್ ಮಾವಿನ ಹಣ್ಣನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇದು ಏಲಕ್ಕಿ ಪೌಡ್ರ್. ಈಗ ಒಂದು ಪ್ಯಾನ್ ಇಟ್ಕೊತಿದ್ದೀನಿ. ಲೈಟರ್ ಪ್ಯಾನ್ ಕಾಯ್ಕಿಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬೆನ ಹಾಕಿ ಇದನ್ನ ಹುರ್ಕೋತಿದ್ದೀನಿ. ಇದನ್ನ ಹುರ್ದ್ಬಿಟ್ಟು ಸೈಡ್ಗೆ ಎತ್ತಿಟ್ಕೋಬೇಕು. ನೋಡಿ ಹುರ್ಕೊಳ್ಬೇಕು, ಇಲ್ಲಾಂದ್ರೆ ಕಪ್ಪು ಆಗ್ಬಿಡುತ್ತೆ. ಇದನ್ನ ಇವಾಗ ಒಂದ್ ಬಟ್ಲಿಗೆ ತೆಗ್ದಿಟ್ಕೊಳ್ಳೋಣ. ಚೆನ್ನಾಗಿ ಹುರ್ದಿದ್ದೀನಿ. ಇವಾಗ ಇದ್ರಲ್ಲೇ ಆಲ್ರೆಡಿ ತುಪ್ಪ ಇದೆ, ಅದಕ್ಕೇನೆ ಶಾವ್ಗೆ ಹಾಕಿ ಶಾವ್ಗೆನ ಚೆನ್ನಾಗಿ ಹುರ್ಕೋತೀನಿ. ಇವಾಗ ಇದು ಚೆನ್ನಾಗಿ ಕೆಂಪುಗೆ ಹುರ್ಕೊಂಡಿದ್ದೀನಿ. ಇದಕ್ಕೆ ಹಾಲು ಹಾಕ್ತಿದ್ದೀನಿ. ಹಾಲು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ಸಕ್ಕರೆ ಹಾಕೋಣ. ಮತ್ತೆ ಶಾವ್ಗೆನು ಚೆನ್ನಾಗಿ ಬೇಯಬೇಕು. ಇವಾಗ ಹುರ್ಕೊಂಡಿದೀವಿ, ಅದು ಸಣ್ಣಕೈತೆ. ಚೆನ್ನಾಗಿ ಬೆಂದಾದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಶಾವ್ಗೆ. ಇದು ಹಾಲು ಚೆನ್ನಾಗಿ ಕುದ್ದಿದೆ. ಇವಾಗ ಸಕ್ಕರೆ ಹಾಕ್ತಿದ್ದೀನಿ. ಇದು ಸಕ್ಕರೆ ಹಾಕಿದ್ದೀನಿ ಇವಾಗಿನ್ನು. ಇದು ಚೆನ್ನಾಗಿ ಕುದಿಬೇಕು. ಅಷ್ಟ್ರೊಳಗೆ ಒಂದು ಹಾಡು ಹೇಳ್ಬಿಡ್ತೀನಿ. ಅದು ನನ್ನ ತಂಗಿಗೆ. ನನಗೆ ಇಷ್ಟೊಂದು ವಿಡಿಯೋ ಎಲ್ಲ ಮಾಡ್ಕೊಡ್ತಾವ್ರಲ್ಲ, ಅದಕ್ಕೋಸ್ಕರ. ಬರೀಲಿ. ಇದು ಅವಳಿಗೆ ತುಂಬಾ ಫೇವ್ರೇಟ್ ಸಾಂಗು. ಯಾವ್ದಂದ್ರೆ ಶ್ರುತಿದು. ಅದೆಲ್ಲ ಆಕ್ಚುಲಿ ಈಗ ಹೇಳ್ತೀನಿ. ಇಲ್ಲ, ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ, ಒಳ್ಳೆ ವರ ತರುವೆ, ದಾರಿ ನಾನಿರುವೆ, ನಿನ್ನ ಕರುಳ ಬಳ್ಳಿಗೆ ನಾನೇ ಮರವಮ್ಮ, ನಾನೇ ಗುರುವಮ್ಮ, ನಾನೇ ದೊಡ್ಡಮ್ಮ, ಇದೋ ನಿನ್ನಯ ಮಗುವಿದು, ನಿನ್ನ ಬಿಟ್ಟು ಹೋಗದು, ನಿನ್ನ ಹೋಲು ಗೊಂಬೆಯ ನೋಡೋ ಆಸೆ ನನ್ನದು, ಕಾಲ ನೋಡಲಿ ಎಲ್ಲ, ಚೈತ್ರವಾಗಲಿ ಎಲ್ಲ, ಇದೇ ಹಾಡುವೆ ಸದಾ, ಇದೇ ಬೇಡುವೆ ಸದಾ, ಓ ಮಲ್ಲಿಗೆ. ಇದಕ್ಕೆ ಮ್ಯಾಂಗೋ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಆಡ್ ಮಾಡ್ತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಹಂಗೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವಾ, ಅದನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕ್ಬಾರ್ದು. ಈರುಳ್ಳಿ ಹಾಕಿದ್ರೆ ಅದು ಒಂಥರ ತಿನ್ನೋವಾಗ ಈರುಳ್ಳಿ ಹುಳಿ ಹುಳಿ ಟೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಈರುಳ್ಳಿ ಹಾಕಲ್ಲ. ಮಾವಿನಕಾಯಿ ಹಾಕ್ತಿವಲ್ಲ, ಅದ್ರ ಹುಳಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಬಾಣ್ಲಿ ಇಟ್ಟು ಎಣ್ಣೆ ಹಾಕಿದೀನಿ. ಎಣ್ಣೆ ಕಾಯ್ದೈತೆ. ಇವಾಗ ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆ ಬೀಜ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ. ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ. ಇವಾಗ ರೈಸು ಆಗೈತೆ, ಅದನ್ನ ಹಾಕಿ ಕಲಿಸ್ಬಿಟ್ರೆ ಚಿತ್ರಾನ್ನ ರೆಡಿ. ಈಗ ಬಿಳಿ ಹೋಳಿಗೆ ಮತ್ತೆ ಶ್ರೀಕರಣೆ ಮಾಡಬೇಕು. ಬಿಳಿ ಹೋಳಿಗೆಗೆ ಕಂಕನಾಗೆ ಕಲಸಿಟ್ಟಿದ್ದೀನಿ. ಅದೇ ಮೈದಾ ಹಿಟ್ಟನ್ನ ಕಲಸಿ ನೆನೆಯಕ್ಕೆ ಇಟ್ಟಿದ್ದೀನಿ. ಈಗ ಶ್ರೀಕರಣೆ ಮಾಡೋಕ್ಕೆ ಮಾವಿನ ಹಣ್ಣನ್ನ ಕಟ್ ಮಾಡಿ ಹಾಕೊಂಡು ಸ್ಮ್ಯಾಶ್ ಮಾಡಬೇಕು. ಮಾಡೋದು
ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ಅದಕ್ಕೆ ಸ್ಪೂನಲ್ಲೇ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೈಯಲ್ಲೇ ಕಲಿಸ್ತಾರೆ, ನಾನು ಸ್ಪೂನಲ್ಲಿ ಮಾಡ್ತಿದ್ದೀನಿ ಅಷ್ಟೇ. ಸಿಗ್ತಾ ಇಲ್ಲ ಅದು ಕಲಸೋಕ್ಕೆ. ಶ್ರೀಕರಣೆನೂ ರೆಡಿ ಮಾಡಾಯಿತು. ಇದಕ್ಕೇನಿಲ್ಲ, ಬರೀ ಮಾವಿನ ಹಣ್ಣನ್ನ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಮತ್ತು ಒಂದು ಸ್ಪೂನ್ ಸಕ್ಕರೆ ಹಾಕಿದ್ರೆ, ಸಕ್ಕರೆ ಹಾಕಿ ಸ್ಟಿರ್ ಮಾಡಿದ್ರೆ ಆಯಿತು. ಇದಕ್ಕಿನ್ನೇನು ಎಕ್ಸ್ಟ್ರಾ ಏನು ಮಾಡೋದಿಲ್ಲ, ಇಷ್ಟೇ ಶ್ರೀಕರಣೆ ಮಾಡೋದು. ನೆಕ್ಸ್ಟು ಬಿಳಿ ಹೋಳಿಗೆ ಮಾಡೋದು. ಬಿಳಿ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಅದರೊಳಗಡೆ ತುಂಬಕ್ಕೆ ಹೂರ್ಣ ಬೇಕಲ್ವಾ, ಅದು ಮಾಡ್ಕೊತಿದ್ದೀನಿ ಇವಾಗ. ಫಸ್ಟ್ ಗ್ಯಾಸ್ ಹಚ್ಚಬೇಕು. ಇದಕ್ಕೆ 1 ಲೋಟ ನೀರು ಹಾಕ್ತಿದ್ದೀನಿ. 1 ಲೋಟ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಹಿಟ್ಟನ್ನ ಹಾಕಿ ನಾವು ಮುದ್ದೆನ ಹೆಂಗೆ ಇದು ತಿರುಕೋತೀವೋ ಹಂಗೆ ತಿರುಕೊಂಡು ಇಟ್ಕೊಂಡ್ರೆ ಆಯ್ತು. ಇದು ಗಂಟಾಗದೆ ಇರೋ ತರ ನೀಟಾಗಿ ಸ್ಟಿರ್ ಮಾಡ್ಕೋಬೇಕು. ಇಷ್ಟೇ. ಇದನ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆಯ್ತು. ಬೇಯಿಸುವಾಗ ಸಾಕು, ಕುದ್ದಿದೆ. ಏನ್ರಿ ಮೀಡಿಯಾ ಕೈ ತೊಳಿಬೇಡ ಮಾಡ್ಬೇಡ, ಆಮೇಲೆ ನಂದು ಏನಾಯ್ತು ಕೈ ಏನ್ಬಿಡು. ಬಿಳಿ ಹೋಳಿಗೆ ತಟ್ಟಕ್ಕೆ ಫಸ್ಟ್ ಅದನ್ನ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಎಲ್ಲದನ್ನು ಫಿಲ್ ಮಾಡಿ ಇಟ್ಕೊಂಡು ಆಮೇಲೆ ತಟ್ತೀನಿ. ಇದು ನೀಟಾಗಿ ನೆಂದಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಚೆನ್ನಾಗೇ ನೆಂದೈತೆ. ಸ್ವಲ್ಪ ಇದು ಒಬ್ಬಟ್ಟು ತಟ್ಟಕ್ಕೆ ಅಂತಾನೆ ಕವರ್ ಬರುತ್ತೆ, ಅದ್ರಲ್ಲಿ ತೊಟ್ತಿದ್ದೀನಿ. ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ಫಸ್ಟ್ ನೀಟಾಗಿ ಎಣ್ಣೆನ ಹಚ್ಕೋಬೇಕು. ಇದನ್ನ ಹಾಕಿ ಇದು ಒಳಗಿಂದು ಇಟ್ಟು ಈ ಥರ ಕವರ್ ಮಾಡ್ಕೋಬೇಕು. ಈ ಥರ ಫಿಲ್ ಮಾಡಿ ಇಟ್ಕೊಂಡು ಆಮೇಲೆ ನೀಟಾಗಿ ರೌಂಡಾಗಿ ತೊಟ್ಟೋದು. ಫಸ್ಟ್ ಫಿಲ್ ಮಾಡ್ಕೊಬಿಡ್ತೀನಿ ಎಲ್ಲದನ್ನು. ಇವಾಗ ಇದೆಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಚ್ಕೊಳಕ್ಕಿಟ್ಟು ತೊಟ್ಕೊತೀನಿ. ಮತ್ತೇನಂದ್ರೆ ಇದು ಬಿಳಿ ಹೋಳಿಗೆಗೆ ಅದು ಒಳಗಡೆದು ಹೂರ್ಣ ಕಡಿಮೆ ಇರಬೇಕು, ಮೇಲ್ಗಡೆದು ಮೈದಾ ಜಾಸ್ತಿ ಇರಬೇಕು. ನಾನು ಆಗಲೇ ಹೂರ್ಣ ಜಾಸ್ತಿ ಆಗ್ಬಿಟ್ಟಿದೆ, ಮೈದಾ ಕಡಿಮೆ ಹಾಕಿದ್ದೆ. ಇವಾಗ ಕರೆಕ್ಟ್ ಮಾಡ್ಕೊಂಡೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಏನಾದರೂ ನಿಮಗೆ ಗೊತ್ತಾ ಗೈಸ್? ಮಾವಿನಕಾಯಿ ಕದಿಯಕ್ಕೆ ಹೋಯ್ತಾ ಇದ್ದೀವಿ. ಕಳ್ಳಿ ಮಾವಿನಕಾಯಿ ತಗೊಂಡ್ ಬರ್ತಾವಳೆ ಕತ್ಕೊಂಡು. ಕಳ್ಳ 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 ಕಳ್ಳ. ರಸಂ ಮಾಡ್ತಿದ್ದೀನಿ. ಮಾವಿನಕಾಯಿ ರಸಂ ಮಾಡ್ಕೊಳಕ್ಕೆ ಫಸ್ಟ್ ಕುಡಿದ ಸ್ವಲ್ಪ ಹೊತ್ತಿನಲ್ಲೇ ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಅಯ್ಯೋ, ನನ್ನ ಪ್ರಾಣ ಹೋಗುತ್ತಿದೆ ಎಂದದ್ದಷ್ಟೇ ನನಗೆ ಜ್ಞಾಪಕ. ಈಗ ಮಾವಿನಕಾಯಿನ ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಇವಾಗ ಮಾವಿನಕಾಯಿನ ಬಿಸಿನೀರೆಲ್ಲ ಹಾಕ್ತಾ ಇದ್ದೀನಿ. ಇದು ಒಂದು 10 ನಿಮಿಷ ಬೇಯಬೇಕು. 10 ನಿಮಿಷದಲ್ಲೇ ಇದು ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್. ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ಹಸಿಮೆಣಸಿನ್ಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿ ಇಷ್ಟನ್ನು ತರಕಾರಿಯಾಗಿ ಕುಟ್ಬಿಟ್ಟು ಇಟ್ಕೊತಿದ್ದೀನಿ. ಇದು ಬೆಂದಿದೆ. ಇದನ್ನು ತೆಗೆದು ಜಾರ್ಗೆ ಹಾಕಿದ್ದೀನಿ. ಜಾರ್ಗೆ ಹಾಕಿ ಫುಲ್ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಈ ನೀರನ್ನ ಚೆಲ್ಲಬಾರ್ದು, ಇದೇ ನೀರನ್ನ ರಸಮ್ಗೆ ಯೂಸ್ ಮಾಡಬೇಕು.
ಇದು ಪೇಸ್ಟ್ ಮಾಡಿ ಅದೇ ನೀರಿಗೆ ಈ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದಾದಮೇಲೆ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಇದನ್ನು ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕ್ಕಿಡಬೇಕು. ಕುದಿಯೋಕ್ಕಿಟ್ಟು ಸೈಡಲ್ಲಿ ಒಗ್ಗರಣೆ ಮಾಡ್ಕೋಬೇಕು. ಇವಾಗ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನಿಲ್ಲ, ಮಾವಿನ ಹಣ್ಣನ್ನ ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹಾಲು ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ಆಯಿತು. ಇದೇ ಲಾಸ್ಟ್ ರೆಸಿಪಿ. ಇವತ್ತಿನ ಮ್ಯಾಂಗೋ ಫೀಸ್ಟ್ ರೆಸಿಪಿಗಳೆಲ್ಲ ಇಲ್ಲಿ ಮುಗೀತು. ಮ್ಯಾಂಗೋ ಮಿಲ್ಕ್ ಶೇಕು ಮಾಡಾಯಿತು. ಇವಾಗ ಮಾಡಿರೋ ಅಡುಗೆನೆಲ್ಲ ಸರ್ವ್ ಮಾಡೋದು ಅಷ್ಟೇ. ಇವತ್ತಿಂದು ಮ್ಯಾಂಗೋ ಫೀಸ್ಟ್ ರೆಸಿಪೀಸ್ ಎಲ್ಲ ಮಾಡಾಯಿತು. ಏನೇನು ಮಾಡಿದ್ದೀನಿ ಅಂತಂದರೆ ಫಸ್ಟ್ ಹೊರಗಡೆಯಿಂದ ಹೇಳ್ಕೊಂಡು ಬರ್ತೀನಿ. ಫಸ್ಟ್ ಉಪ್ಪು, ಅದು ನಾನು ಮಾಡಿಲ್ಲ, ಇಡ್ತಿದ್ದೀನಿ. ಮತ್ತು ಮ್ಯಾಂಗೋ ಉಪ್ಪಿನಕಾಯಿ, ಆಮೇಲೆ ಮ್ಯಾಂಗೋ ಸಲಾಡ್, ಆಮೇಲೇನು ಹಪ್ಪಳ, ಆಮೇಲೆ ಅದೆಲ್ಲ ಹಪ್ಪಳ ಎಲ್ಲ ಮಾಮೂಲಿ, ಅದನ್ನು ಆಮೇಲೆ ಮ್ಯಾಂಗೋಲ್ಲಿ ಮಾಡಿದ್ದೀನಿ ಅಂತ ಅನ್ಕೊಬಿಟ್ಬಿಟ್ಟಿರ. ಆಮೇಲೆ ಇದು ಏನೋ ಬಿಳಿ ಹೋಳಿಗೆ, ಶ್ರೀಕರಣೆ, ಆಮೇಲೆ ಮ್ಯಾಂಗೋ ಪಾಯಸ, ಆಮೇಲೆ ಮ್ಯಾಂಗೋ ಚಿತ್ರಾನ್ನ, ಆಮೇಲೆ ಮ್ಯಾಂಗೋ ರಸಮ್ಮು, ಆಮೇಲೆ ಮ್ಯಾಂಗೋ ಲಸ್ಸಿ. ಇಷ್ಟು ಮಾಡಿದ್ದೀನಿ. ಮ್ಯಾಂಗೋ ಲಸ್ಸಿ ಅಲ್ಲ, ಮ್ಯಾಂಗೋ ಮಿಲ್ಕ್ ಶೇಕ್ ಇಷ್ಟು ಮಾಡಿದ್ದೀನಿ. ಬಡ್ಜೆಟ್ ಮ್ಯಾಂಗೋ ಫೀಸ್ಟ್ ಅಟ್ ಹೋಮ್ ನಾನು ಟ್ರೈ ಮಾಡಿದ್ದೀನಿ. ಇದಿಷ್ಟು ಐಟಮ್ಸ್ ಮಾಡಿದ್ದೀನಿ. ಈಗ ಟೇಸ್ಟ್ ಮಾಡ್ತಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಐಟಮ್ಸ್ ಎಲ್ಲ ಮನೇಲಿ ಮಾಡಿ ನೋಡಿ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಇದೆಲ್ಲ ಹೇಗಿತ್ತು, ನಿಮ್ಗೇನು ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಾಗೆ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಮಾಡ್ತಾಯಿರ್ತೀನಿ, ಅಪ್ಲೋಡ್ ಮಾಡ್ತಾಯಿರ್ತೀನಿ. ನೀವು ಕೂಡ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.